ನಿತ್ಯಾನಂದಂ. ನನ್ನ ಹೆಸರು ಮಾನಿತಿ ಶಾಂತಾನಂದ ಸ್ವಾಮಿ. ಇವತ್ತು ಸ್ವಾಮೀಜಿಯವರು ಒಂದು ಅದ್ಭುತವಾದ ಪ್ರವಚನ ಕಾರ್ಯಕ್ರಮ ನಡೆಸಿದ್ರು. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಅದ್ರಲ್ಲಿ ಹೇಳ್ತಾರೆ, ನನ್ನ ಪರಿಚಯ ನನ್ನ ದೃಷ್ಟಿ ಹೇಳಿಕೆ, ಮಾನವ ಕುಲಕ್ಕೆ ಇರುವ ದೃಷ್ಟಿ ಹೇಳಿಕೆಯೇ ನನ್ನ ಪರಿಚಯ. ನನ್ನ ಪರಿಚಯ ಈ 6 ಅಡಿ ಶರೀರವಲ್ಲ, ಈ ಮುಖವಲ್ಲ, ಈ ಶರೀರವಲ್ಲ. ನನ್ನ ಪರಿಚಯ ಬರೇ ಮಾನವ ಕುಲಕ್ಕೆ ಇರುವ ದೃಷ್ಟಿ ಹೇಳಿಕೆ. ಐ ಆಮ್ ನಥಿಂಗ್ ಬಟ್ ಮೈ ವಿಷನ್ ಫಾರ್ ಹ್ಯೂಮ್ಯಾನಿಟಿ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. ನೀವು ಸದಾಶಿವನ ಶಕ್ತಿಗಳನ್ನು ಅನುಭವಿಸಬೇಕು ಅಂತಿದ್ರೆ ಬೇರೆ ಏನೂ ಮಾಡೋದು ಬೇಡ, ಒಂದೇ ವಿಷಯ ಮಾಡಿದ್ರೆ ಸಾಕು. ನನ್ನ ದೃಷ್ಟಿ ಹೇಳಿಕೆಯೊಂದಿಗೆ ಆ ಏಕತ್ವವನ್ನು ಅನುಭವಿಸಿ. ಯಾಕಂತ ಹೇಳಿದ್ರೆ ನನ್ನ ದೃಷ್ಟಿ ಹೇಳಿಕೆ, ಮಾನವ ಕುಲಕ್ಕಿರುವ ದೃಷ್ಟಿ ಹೇಳಿಕೆ ಒಂದೇ. ಅದೇನು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆ ನಾನೂ ಸದಾಶಿವ ಹೇಳುವ ಅನುಭವವನ್ನು ನೀಡೋದು. ಸೊ ನಾವೆಲ್ಲರೂ ಸದಾಶಿವ ಹೇಳುವ ಅನುಭವವನ್ನು ನೀಡೋದೇ ಸ್ವಾಮೀಜಿಯವರ ಒಂದೇ ಒಂದು ಗುರಿ, ಒಂದೇ ಒಂದು ಉದ್ದೇಶ. ಅವರು ಹುಟ್ಟಿರೋದು ಈ ಭೂಲೋಕದಲ್ಲಿ. ಬಹಳ ಸುಂದರವಾಗಿ ಹೇಳ್ತಾರೆ, ಮೈ ಇಂಟಿಗ್ರಿಟಿ ಈಸ್ ನಥಿಂಗ್ ಬಟ್ ಮೈ ವಿಷನ್ ಫಾರ್ ಹ್ಯೂಮ್ಯಾನಿಟಿ. ಅಂದರೆ ನನ್ನ ಸಮಗ್ರತೆ, ನನ್ನ ಸಂಪೂರ್ತಿ ಮಾನವ ಕುಲಕ್ಕೆ ಇರುವ ನನ್ನ ದೃಷ್ಟಿ ಹೇಳಿಕೆಯೇ. ಅಂದರೆ ಅವರು ಈ ಶರೀರವನ್ನು ತಗೊಂಡಿರೋದು, ಅವ್ರು ಹೇಳ್ತಾರೆ, ಸುಂದರವಾಗಿ ಹೇಳ್ತಾರೆ, ನನ್ನ ಶರೀರ ಬರೇ ಒಂದು ಬಾಗಿಲು ಇದ್ದ ಹಾಗೆ, ಮಾನವ ಕುಲಕ್ಕೆ ಸದಾಶಿವನ ಅನುಭವವನ್ನು ನೀಡೋಕೆ ಇರುವ ಒಂದು ಯಂತ್ರ ಅಷ್ಟೇ ನನ್ನ ಈ ಶರೀರ. ಸೊ ಮೈ ಇಂಟಿಗ್ರಿಟಿ ಈಸ್ ನಥಿಂಗ್ ಬಟ್ ಮೈ ವಿಷನ್ ಫಾರ್ ಹ್ಯೂಮ್ಯಾನಿಟಿ. ಅವರು ಹುಟ್ಟಿರುವ ಕಾರಣವನ್ನು ನಡೆಸೋದೇ ಅವರ ಸಮಗ್ರತೆ. ಅವರು ಹುಟ್ಟಿರುವ ಕಾರಣವನ್ನು ನಡೆಸೋಕೆ ಏನೇನು ಮಾಡಬೇಕು, ಏನೇನು ಪ್ರತಿಕ್ರಿಯೆ ನೀಡಬೇಕು, ಏನೇನು ಆಕ್ಷನ್ ತಗೊಳ್ಬೇಕು, ಅದೇ ನನ್ನ ಶ್ರದ್ಧೆ. ಮಾನವ ಕುಲಕ್ಕೆ ಇರುವ ನನ್ನ ಶ್ರದ್ಧೆಯೇ ಅದು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ, ನನ್ನ ಶ್ರದ್ಧೆ ಮಾನವ ಕುಲಕ್ಕಿರೋದು ಇದೊಂದೇ. ನಾನು ಏನೇನು ಆಕ್ಷನ್ ತಗೊಳ್ತೀನೋ, ಅಂದರೆ ನೆನಪಿಟ್ಕೊಳ್ಳಿ, ಸ್ವಾಮೀಜಿಯವರಿಗೂ ಸದಾಶಿವನ ಅವರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅಂದರೆ ಸದಾಶಿವನ ಅವರಿಗೆ ಏನಾದರೂ ನಡೆಸಬೇಕು ಈ ಭೂಲೋಕದಲ್ಲಿ ಅಂತ ಹೇಳಿದ್ರೆ ಅವರು ಒಂದು ಬೆರಳನ್ನು ಅಲ್ಲಾಡಿಸ್ಬೇಕಾಗೇ ಇಲ್ಲ. ಅಂದರೆ ಅವರಿಗೆ ಏನು ಬೇಕಾದರೂ ಮಾಡ್ಬೋದು, ಬರೇ ಅವರು ಕಣ್ಣು ಮುಚ್ಕೊಂಡೇ ಮಾಡ್ಬೋದು. ಆದರೂ ಸ್ವಾಮೀಜಿಯವರು ಆಕ್ಷನ್ 24 ಗಂಟೆನಲ್ಲಿ 20 ಗಂಟೆ ಸ್ವಾಮೀಜಿಯವರು ಕೆಲಸ ಮಾಡ್ತಾರೆ. ಒಂದೇ ಒಂದು ಕಾರಣಕ್ಕೋಸ್ಕರ, ನಮಿಗೂ ತಿಳಿಸಕ್ಕೆ ನಿಮಗೂ ಸಾಧ್ಯ ಇದೆ ಸದಾಶಿವನ ನೆಲೆಯಲ್ಲಿ ಬಾಳ್ಲಿಕ್ಕೆ, ನೀವು ಸದಾಶಿವ ಹೇಳೋ ಬಗ್ಗೆ ಅನುಭವಿಸ್ಲಿ ಅಂತಾನೆ ಅವರು ಬೈ ಎಕ್ಸಾಂಪಲ್ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಲೀಡಿಂಗ್ ಬೈ ಎಕ್ಸಾಂಪಲ್ ಆಗಿ ಸ್ವಾಮೀಜಿಯವರು ತೋರಿಸ್ತಾ ಇದ್ದಾರೆ ನಮಗೆ ಹೇಗೆ ಸದಾಶಿವ ಹಾಗೆ ಬಾಳೋದು ಅಂತ. ನನ್ನ ಹೋಪ್ ಫಾರ್ ಹ್ಯೂಮ್ಯಾನಿಟಿ, ಮೈ ಹೋಪ್ ಫಾರ್ ಹ್ಯೂಮ್ಯಾನಿಟಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಅಂದರೆ ನಾನು ಏನು ಹೋಪ್ ಮಾಡ್ತಾ ಇದ್ದೀನೋ, ಏನು ಭಾವಿಸ್ತಾ ಇದ್ದೀನೋ ಮಾನವ ಕುಲಕ್ಕೆ, ಅದೇ ನನ್ನ ಜವಾಬ್ದಾರಿ, ಅದೇ ನನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿ ಮಾನವ ಕುಲಕ್ಕಿರುವ ಜವಾಬ್ದಾರಿಯೇ ಅದು. ನಾನು ಏನು ಭರವಸೆ ಇಟ್ಕೊಂಡಿದ್ದೀನೋ ಅದೇ ನನ್ನ ಮಾನವ ಕುಲದ ಮೇಲೆ ನಾನು ಏನು ಭರವಸೆ ಇಟ್ಕೊಂಡಿದ್ದೀನೋ ಅದೇ ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಒಂದು ವಿಷಯ. ಆ ವಿಷಯ ಹೇಳುವಾಗ ನನಗೆ ನೆನಪಾಯಿತು, 4 ವರ್ಷದ ಹಿಂದೆ ನಡೆದ ಆ ಪರ್ಸಿಕ್ಯೂಷನ್, ರಿಲಿಜಿಯಸ್ ಪರ್ಸಿಕ್ಯೂಷನ್ ಕಿರುಕುಳದಲ್ಲಿ ಸ್ವಾಮೀಜಿಯವರನ್ನ ಸಿಕ್ಕಾಕೊಂಡಿರೋ ಸ್ವಾಮೀಜಿಯವರನ್ನ ತಪ್ಪು ಆರೋಪ ಮಾಡಿರೋರು ಆಶ್ರಮದಲ್ಲಿ ಇದ್ದವರೇ. ಸೊ ಅವಾಗ ನಾನು ಕೇಳಿದೆ ಸ್ವಾಮೀಜಿಯವ್ರ ಹತ್ರ,
ಇಂಥವರನ್ನೆಲ್ಲ ನಾವು ಯಾಕೆ ಆಶ್ರಮಕ್ಕೆ ಬಿಡಬೇಕಾಗಿತ್ತು? ಅಂಥವರು ಮುಂದೆ ಹೋಗಿ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿತ್ತಲ್ವಾ? ಆದರೂ ನೀವು ಯಾಕೆ ಬಿಟ್ರಿ ಅವರನ್ನ ಆಶ್ರಮದಲ್ಲಿ ಇರಕ್ಕೆ ಅಂತ ನಾನು ಕೇಳುವಾಗ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ, ನಾನು ಅದೆಲ್ಲ ನೋಡೋದಿಲ್ಲಮ್ಮ, ನಾನು ಒಂದೇ ನೋಡೋದು ಮನುಷ್ಯನ ಸಾಧ್ಯತೆಯನ್ನು ಮಾತ್ರ ನೋಡೋದು. ಅವರು ಮುಂದೆ ಹೋಗಿ ಏನು ಮಾಡ್ತಾರೋ, ಕೆಟ್ಟದ್ದು ಮಾಡ್ತಾರೋ, ಒಳ್ಳೇದು ಮಾಡ್ತಾರೋ ಅಂತ ನೋಡೋದಲ್ಲ, ಅವರ ಸಾಧ್ಯತೆಯನ್ನು ಮಾತ್ರ ನೋಡೋದು. ಪ್ರತಿಯೊಂದು ಮನುಷ್ಯನಿಗೆ ಸದಾಶಿವ ಹಾಗೆ ಬಾಳಕ್ಕೆ ಇರುವ ಸಾಧ್ಯತೆ ಇದೆ. ಸೊ ಯಾರ್ಯಾರು ನಮ್ಮ ಎಗೇನ್ಸ್ಟ್ ಆಗಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ನಡೆಸಿದ್ರೋ ಅವರಲ್ಲಿಯೂ ಆ ಸಾಧ್ಯತೆ ಇತ್ತು, ಬಟ್ ಅವರು ಅದನ್ನು ಚೂಸ್ ಮಾಡಲಿಲ್ಲ. ಸೊ ಅದರಿಂದಾಗಿ ಅವರು ಇವಾಗ ಕಷ್ಟ ಬರ್ತಾ ಇದ್ದಾರೆ, ಅದು ಬೇರೆ ವಿಷಯ. ಬಟ್ ನನ್ನ ಜವಾಬ್ದಾರಿ ಏನು? ಪ್ರತಿಯೊಂದು ಮನುಷ್ಯನಿಗೂ ಅವರ ಸಾಧ್ಯತೆಯನ್ನು ತೋರಿಸ್ಕೊಡೋದು ನನ್ನ ಜವಾಬ್ದಾರಿ. ಸೊ ನನ್ನ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಸೊ ಯಾರೇ ಆಗಲಿ ಸ್ವಾಮೀಜಿಯವರು ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅವರ ಜವಾಬ್ದಾರಿ ಒಂದೇ, ಅವರ ಒಂದು ಭರವಸೆ, ನಾವು ಸದಾಶಿವವಾಗಿ ಬಾಳ್ತೀವಿ ಅಂತ. 4ನೇ ವಿಷಯ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಏನು ಶೇರ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಅವರ ಉಪಸ್ಥಿತಿ ಈ ಭೂಲೋಕದಲ್ಲಿ, ಅವರ ಉಪಸ್ಥಿತಿಯೇ ಎನ್ರಿಚಿಂಗ್ ಮೈ ಹ್ಯಾಪನಿಂಗ್ ಆನ್ ಪ್ಲಾನೆಟ್ ಅರ್ತ್ ಇಟ್ ಸೆಲ್ಫ್ ಇಸ್ ಎನ್ರಿಚಿಂಗ್ ಅಂತ ಹೇಳ್ತಾರೆ. ಅಂದರೆ ಅವರು ಈ ಭೂಲೋಕದಲ್ಲಿ ಇರೋದೇ ಸಮೃದ್ಧಗೊಳಿಸೋದು. ನಾವೆಲ್ಲರೂ ಅನುಭವಿಸಿದ್ದೀವಿ. ಸ್ವಾಮೀಜಿಯವರು ನಮ್ಮ ಜೀವನಕ್ಕೆ ಬಂದು ಲಕ್ಷಗಟ್ಟಲೆ ಜನರ ಜೀವನವನ್ನು ಸಮೃದ್ಧಗೊಳಿಸಿದ್ದಾರೆ. ಸೊ ಅವರು ಇರೋದೇ ಎನ್ರಿಚಿಂಗ್, ಅವರು ಇರೋದೇ ಸಮೃದ್ಧಗೊಳಿಸೋದು. ಸೊ ಅವ್ರು ಹೇಳ್ತಾರೆ, ನನ್ನ ಪರಿಚಯವೇ ನನ್ನ ದೃಷ್ಟಿ ಹೇಳಿಕೆ, ಮಾನವ ಕುಲಕ್ಕೆ ಇರುವ ದೃಷ್ಟಿ ಹೇಳಿಕೆ. ಅದೇನು ಅಂತ ಹೇಳಿದ್ರೆ, ನಾವೆಲ್ಲರೂ ಸದಾಶಿವ ಹೇಳೋದನ್ನು ನಮಗೆ ಅನುಭವವಾಗಿ ತೋರಿಸ್ಲಿಕ್ಕೆ. ಸೊ ನಾವೆಲ್ಲರೂ ಈ ಅನುಭವವನ್ನು ಅನುಭವಿಸೋಣ. ನೀವು ಸ್ವಾಮೀಜಿಯವರನ್ನು ಇನ್ನೂ ಭೇಟಿ ಮಾಡಿಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ಆಶ್ರಮಕ್ಕೆ ಬಂದು ಭೇಟಿಯಾಗಿ ಅವರ ಕ್ಲಾಸ್ಗಳನ್ನು ಅಟೆಂಡ್ ಆಗಿ 3ನೇ ಕಣ್ಣು ದೀಕ್ಷೆಯನ್ನು ಪಡ್ಕೊಳ್ಳಿ. ನೆನ್ಪಿಡ್ಕೊಳ್ಳಿ, ಸ್ವಾಮೀಜಿಯವರಂತಹ ಅವತಾರ ಪುರುಷರು ಯಾವಾಗಲೂ ಹುಟ್ಟೋದಿಲ್ಲ. ನೀವು ಈ ಭೂಲೋಕದಲ್ಲಿ ಇದೇ ಟೈಮಿಗೆ ಹುಟ್ಟಿದ್ದೀರಾ, ಬಾಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣ ಇದೆ. ನೆನ್ಪಿಟ್ಕೊಳ್ಳಿ, ನಾವೆಲ್ಲರೂ ಈ ಭೂಲೋಕದಲ್ಲಿ ಈ ಮಾನವ ಶರೀರ ತಗೊಂಡು ಹುಟ್ಟೋದು ಒಂದೇ ಕಾರಣಕ್ಕೋಸ್ಕರ, ನಾವು ಸದಾಶಿವ ಹೇಳೋದ್ ಬಗ್ಗೆ ಅನುಭವವಾಗಿ ಅನುಭವಿಸ್ಲಿಕ್ಕೆ. ಸೊ ಅನುಭವಿಸಿ ಬಾಳಿ ಆ ಸದಾಶಿವನ ಹಾಗೆ ಬನ್ನಿ. ಆ ದಿನಕ್ಕೆ ಆದಷ್ಟು ಬೇಗ ಸ್ವಾಮೀಜಿಯವರ ದೀಕ್ಷೆ ತಗೊಳ್ಳಿ, ಆ ಸದಾಶಿವನ ಹಾಗೆ ಬಾಳಿ. ನಿತ್ಯಾನಂದಂ.